ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟ ಸ್ಫೋಟಕ ಸುದ್ದಿಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇದು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಂಬಂಧಪಟ್ಟ ಸ್ಫೋಟಕ ಸುದ್ದಿ. ಬಿಜೆಪಿ ಆಫರ್ ಕೊಟ್ಟರು ಕೂಡ ಡಿಕೆ ಶಿವಕುಮಾರ್ ಬಿಜೆಪಿಗೆ ಹೋಗ್ಲಿಲ್ಲ ಯಾಕೆ? ಡಿಕೆ ಶಿವಕುಮಾರ್ಗೆ ಸಂಬಂಧಪಟ್ಟ ಸುದ್ದಿ ಇದು. ಬಿಜೆಪಿ ಆಫರ್ ಕೊಟ್ಟರು, ಡಿಕೆ ಶಿವಕುಮಾರ್ ಬಿಜೆಪಿಗೆ ಯಾಕೆ ಹೋಗ್ಲಿಲ್ಲ? ಎಂತ ಆಫರ್ ಕೊಟ್ಟಿತ್ತು ಹಾಗಾದ್ರೆ ಬಿಜೆಪಿಯ ಡಿಸಿಎಂ ಆಫರ್ಗೆ ಅವತ್ತು ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು? ಬಿಜೆಪಿಯ ಸೀಕ್ರೆಟ್ ಕಾಲ್ ಬಳಿಕ ಏನೇನ್ ನಡೀತು? ಹೈ ಲೆವೆಲ್ ಮೀಟಿಂಗ್ ನಲ್ಲಿ ಅವತ್ತಾಗಿದ್ದಾದ್ರೂ ಏನು? ಯಾರಿಗೂ ಗೊತ್ತಿರದ ಇನ್ಸೈಡ್ ಸ್ಟೋರಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ನೋಡ್ತಾ ಹೋಗೋಣ. ಇದು ಡಿಕೆ ಶಿವಕುಮಾರ್ಗೆ ಸಂಬಂಧಪಟ್ಟ ಸುದ್ದಿ. ಇದು ಬಿಜೆಪಿಯಿಂದ ಕರೆ ಬಂದಿತ್ತ ಹಾಗಾದ್ರೆ? ಡಿಕೆ ಶಿವಕುಮಾರ್ಗೆ ಬಿಜೆಪಿಯಿಂದ ಆಫರ್ ಬಂದಿತ್ತ ಹಾಗಾದ್ರೆ? ಬಿಜೆಪಿಯ ಆಫರ್ ಬಗ್ಗೆ ಮೊದಲ ಬಾರಿಗೆ ಬಹಿರಂಗಪಡಿಸಿದ್ದಾರೆ ಡಿಕೆ ಶಿವಕುಮಾರ್. ನಮ್ಮ ಶಾಸಕರು ಬಿಜೆಪಿಗೆ ಸೇರೋಕ್ ಹೋಗಿದ್ರು, ಅವತ್ತು ನಾನು ಕನಕಪುರದಿಂದ ಓಡಾಡು ಬಂದಿದ್ದೆ, 5-6 ಜನ MLA ಜೊತೆ ಕರ್ಕೊಂಡು ಬಂದೆ. ಆಗ ತಕ್ಷಣಕ್ಕೆ ಡೆಲ್ಲಿಯಿಂದ ಒಂದು ಫೋನ್ ಬರುತ್ತೆ ನನಗೆ, ಜೊತೆಗಿದ್ದ ಶಾಸಕರನ್ನ ವಾಪಸ್ ಕಳ್ಸೋಕ್ ಹೇಳ್ತಾರೆ, DCM ಆಗ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ ಅಂತ ಬೆದರಿಕೆ ಹಾಕಿದ್ರು. ಎರಡರಲ್ಲಿ ಒಂದು ಆಯ್ಕೆಯನ್ನ ಮಾಡಬೇಕು, ನಾನು ಪಕ್ಷ ನಿಷ್ಠೆಯಿಂದ ಜೈಲಿಗೆ ಬೇಕಾದ್ರೂ ಹೋಗ್ತೀನಿ ಅಂದಿದ್ದೆ. ಇದು ಡಿಕೆ ಶಿವಕುಮಾರ್ ಎಕ್ಸ್ಕ್ಲೂಸಿವ್ ಆಗಿ ಮೊದಲ ಬಾರಿಗೆ ಬಹಿರಂಗಪಡಿಸಿರುವ ಸುದ್ದಿ. ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದ್ರೂ ಆಗುತ್ತೆ, ಹೇಳಕ್ಕಾಗಲ್ಲ. ಡಿಕೆ ಶಿವಕುಮಾರ್ ಬಿಜೆಪಿಗೆ ಸೇರ್ತಾರಾ, ಬಿಜೆಪಿಗೆ ಹೋಗ್ತಾರಾ ಅಥವಾ ಇಂತಹ ಹಲವು ಪ್ರಶ್ನೆಗಳು ಇದು ಮೊದಲಿಗೆ ಬಂದಿರುವಂತದ್ದಲ್ಲ, ಮುನ್ನೆಲೆಗೆ ಹಲವಾರು ಬಾರಿ ಚರ್ಚೆಯಾಗಿದೆ. ಅದೇ ಡಿಕೆ ಶಿವಕುಮಾರ್ ಕೂಡ ತುಂಬಾ ಸಲ ಹೇಳಿದ್ದಾರೆ, ಏನಂತ? ಸೋನಿಯಾ ಗಾಂಧಿ ನನ್ನ ತಾಯಿ ಇದ್ದಂತೆ ಅಂಡ್ ಪಕ್ಷ ಮೊದಲು, ಪಕ್ಷಕ್ಕೆ ನಾನು ಯಾವಾಗ್ಲೂ ಕೂಡ ನಿಷ್ಠೆಯಿಂದ ಇರ್ತೀನಿ, ಪಕ್ಷಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ, ಕಾಂಗ್ರೆಸ್ನಲ್ಲೇ ನನ್ನ ಅಸ್ತಿತ್ವ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್ ಅವರಿಗೆ. ಹಾಗಾದ್ರೆ ಬಿಜೆಪಿಯಿಂದ ಕರೆ ಬಂದಿದ್ದು ನಿಜಾನಾ? ಆಫರ್ ಕೊಟ್ಟಿದ್ರಾ? ಏನಂತ ಆಫರ್ ಕೊಟ್ಟಿದ್ರು? ಅದನ್ನ ತಿರಸ್ಕಾರ ಮಾಡಿದ್ಯಾಕೆ? ಅದಾದ್ಮೇಲೆ ಜೈಲಿಗೆ ಹೋಗುವ ಪರಿಸ್ಥಿತಿ ಬಂತ ಹಾಗಾದ್ರೆ ಡಿಕೆ ಶಿವಕುಮಾರ್ಗೆ? ಪಕ್ಷದ ಶಾಸಕರು ಹೋದಾಗ ಬಾಂಬೆ ವಿಚಾರ ಬಂತಾ ಇತ್ತು. ಬಾಂಬೆಕಿನ್ನ ವಿಚಾರ ನಾನು ಕನಕಪುರದಲ್ಲಿದೆ, ಕೆಲವು ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ, ಅವ್ರಿಗೆ ಗೊತ್ತು. ಓಡಿ ಬಂದೆ ಅಸೆಂಬ್ಲಿ, ಇಲ್ಲಿ 10 ಜನ ಹೋಗಿ ಸ್ಪೀಕರ್ಗೆ ರೆಸಿಗ್ನೇಷನ್ ಕೊಡಕ್ ಹೋಗಿದ್ರು. ಬಂದೆ ನಾನು ಕನಕಪುರದಲ್ಲಿದ್ದಾಗ. ಬಂದು ಒಂದ್ 5-6 ಜನ ಶಾಸಕರನ್ನ ವಾಪಸ್ ಕರ್ಕೊಂಡು ಬಂದೆ ನಾನು ಕ್ವಾರ್ಟರ್ಸ್ಗೆ. ಕರ್ಕೊಂಡು ಬಂದಾಗ ನನಗೆ ದೆಹಲಿಯಿಂದ ಫೋನ್ ಬಂತು. ಬಿಜೆಪಿಯಿಂದ ಯಾರಿಂದ ಬಂತು ನಾನು ಹೆಸರು ಹೇಳಕ್ ಬೇಡ, ಈಗ ಯಾರೊಬ್ಬ ಇನ್ಕಮ್ ಟ್ಯಾಕ್ಸ್ ಆಡಿಟರ್ ಕೈಲಿ ಫೋನ್ ಮಾಡಿ ಅವ್ರ ಫೋನಿಂದ ನನ್ಗೆ ಮಾತಾಡ್ಸಿದ್ರು. ನನ್ನ ತಮ್ಮನೂ ನನ್ನ ಜೊತೆ ಇಲ್ಲಿದ್ದ, ಒಬ್ಬ DG ಇದ್ದ ಇಲ್ಲಿ, ಅವನು ಮಾತಾಡ್ದ. ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನಲ್ಲಿ ಇದ್ದಾನೆ, ನೀವು ಡೆಪ್ಟಿ CM ಆಯ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ, ಎರಡರಲ್ಲಿ ಒಂದು ಆಯ್ಕೆ ಮಾಡಬೇಕು, ಅವ್ರು ವಾಪಸ್ ಕಳಿಸಿರು ಅಂತ ಹೇಳಿ. ಸೊ ನಾನು ನನ್ನ ತಮ್ಮ ಇದ್ದ, ಏನ್ ಮಾಡ್ತೀರಿ, ಪಕ್ಷದ ನಿಷ್ಠೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿ ಅವರು ನನ್ನನ್ನ ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು, ಮಂತ್ರಿ ಮಾಡಿದ್ರು, ಬಂಗಾರಪ್ಪ ನನಗೆ ಸಹಕಾರ ಮಾಡಿದ್ರು, ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ. ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್. ಅವತ್ತು ಆಗ್ಬೋದಾಗಿತ್ತು, ಇನ್ನೇನೇನ್ ಆಗ್ತಿತ್ತೋ ರಾಜಕೀಯ ಗೊತ್ತಿಲ್ಲ. ನಾನು ನನ್ನಂದಂತ ಪಕ್ಷದ ಕಾರ್ಯಕರ್ತರು ಸಿದ್ಧಾಂತ ಬೆಳೆದುವಂತ ಹಾದಿ ಇವೆಲ್ಲ ಕೂಡ ನೀವು ಹೇಳ್ದಂಗೆ ಜಾತ್ಯತೀತ ತತ್ವ ಇವನ್ನೆಲ್ಲ ಕೂಡ ಇವತ್ತು ಮಾಡ್ಕೊಂಡು ಬಂತು. DCM ಬೇಡ ಅಂತ ತಿರಸ್ಕರಿಸೋ ಮುನ್ನ ಹೈ ಲೆವೆಲ್ ಮೀಟಿಂಗ್ ಆಗಿತ್ತಂತೆ. ಶಿವಾನಂದ ಸರ್ಕಲ್ ಬಳಿ ಇರುವಂತಹ ಮನೆಯಲ್ಲಿ ಈ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿತ್ತು. DK ಸುರೇಶ್ ಮತ್ತು ಪರಿಷತ್ ಸದಸ್ಯ ರವಿ ಹಾಗೆ ಕುಣಿಗಲ್ ರಂಗನಾಥ್ ಜೊತೆಗೆ ಸಭೆ. ಬಿಜೆಪಿಗೆ ಬಂದು DCM ಆಗು ಇಲ್ಲ ಜೈಲಿಗೆ ಹೋಗೋಕೆ ರೆಡಿ ಆಗು ಅಂತ ಆಫರ್ ಅನ್ನು ಇಟ್ಟಿದ್ರು. 2 ಆಪ್ಷನ್ ಅನ್ನು ಮುಂದಿಟ್ಟಿದ್ರು. ಬಿಜೆಪಿ DCM ಆಫರ್ ಅನ್ನು ಆಗ್ಲೇ ಕೊಟ್ಟಿತ್ತು ನನಗೆ, ಬಟ್ ಜೈಲು ವಾಸದ ಬಗ್ಗೆ ಯೋಚಿಸಿದ್ರಂತೆ DK ಶಿವಕುಮಾರ್. ಜೈಲಿಗೆ ಹಾಕ್ತೀನಿ ಅಂದ್ರೆ ಅದಷ್ಟೊಂದು ಸುಲಭ ಅಲ್ಲ ಅಂತ DK ಸುರೇಶ್ ಹೇಳಿದ್ರು. ಕಾಂಗ್ರೆಸ್ನಲ್ಲಿ ನೀನು CM ಆಗೋ ಸ್ಥಾನದಲ್ಲಿದ್ಯಾ ಅಂತ DK ಸುರೇಶ್ ಹೇಳಿದ್ರು ಅವತ್ತೇ.
ಇಲ್ಲಿದ್ದು ಸಿಎಂ ಆಗ್ತೀಯಾ, ಬೆದರಿಕೆಗೆ ಬಗ್ಗೆ DCM ಆಗ್ತೀಯ ಅಂತ ನನ್ನ ತಮ್ಮನೇ ನನ್ನ ಮುಂದೆ ಹೇಳಿದ್ದ. ಅವಾಗ ನನಗೆ ಬಿಡಿಸಿ ಹೇಳಿದ್ದ, ಇಷ್ಟು ವರ್ಷದಿಂದ ಪಕ್ಷಕ್ಕೆ ನಿಷ್ಠಾವಂತನಾಗಿದ್ಯಾ, ಈಗ ಅದ್ಯಾವುದೋ ಇಡಿಗೆ ಹೆದರ್ಕೊಂಡು ನೀನು BJPಗೆ ಹೋಗ್ತೀಯಾ, ಇಲ್ಲಿ ಸಿಎಂ ಆಗ್ತೀಯಾ, ಬೇರೊಂದು ಪಕ್ಷಕ್ಕೆ ಹೆದರ್ಕೊಂಡು ಹೋಗಿ DCM ಆಗ್ತೀಯಾ ನೋಡು ಅಂತ ನನ್ನ ತಮ್ಮ ಹೇಳಿದ್ದ. DK ಸುರೇಶ್ ಸಲಹೆಗೆ ದನಿ ಕೂಡಿಸಿದ್ರು ರವಿ ಮತ್ತು ಕುಣಿಗಲ್ ರಂಗನಾಥ್ ಅವರು ಕೂಡ. ಕೊನೆಗೆ BJP ಆಫರ್ನ ತಿರಸ್ಕರಿಸಿ ಜೈಲಿಗೆ ಹೋಗೋಕ್ಕೆ ರೆಡಿ ಅಂತ DK ಶಿವಕುಮಾರ್ ಅವರು ನಿನ್ನೆ ಪ್ರಸ್ತಾಪ ಮಾಡಿದ್ದಾರೆ. ಹಲವಾರು ಸಲ DK ಶಿವಕುಮಾರ್ BJPಗೆ ಹೋಗ್ತಾರ ಅನ್ನುವ ವಿಚಾರ ಮುನ್ನೆಲೆಗೆ ಬಂದಿತ್ತು, ಚರ್ಚೆ ಆಗ್ತಾ ಇತ್ತು. ಅದನ್ನ ಇವತ್ತು ಬಹಿರಂಗಪಡಿಸಿದ್ದಾರೆ. ನನಗೆ ಕರೆ ಬಂದಿದ್ದು ನಿಜ, 2 ಆಪ್ಷನ್ ಅನ್ನ ಮುಂದಿಟ್ರು, ಬೆದರಿಸಿದ್ರು, ಬಟ್ ನನ್ನ ಬೆದರಿಕೆಗೆ ಬಗ್ಲಿಲ್ಲ, ಪಕ್ಷಕ್ಕೆ ನಿಷ್ಠಾವಂತನಾಗಿ ಉಳ್ಕೊಂಡೆ. ನನ್ನ ತಮ್ಮನೂ ಅವತ್ತು ನನ್ನ ಜೊತೆಯಲ್ಲಿ ನಿಂತ್ಕೊಂಡಿದ್ದ. ಏನೇನಾಯ್ತು, ಸನ್ನಿವೇಶ ಹೇಗೆ ಬಂತು, ಯಾರ ಫೋನಿಂದ ಕರೆ ಬಂತು, ಏನಂತ ಹೇಳಿದ್ರು, ಇವೆಲ್ಲವನ್ನ ಬಹಿರಂಗಪಡಿಸಿದ್ದಾರೆ. ಆಮೇಲೆ ರಾಜಕೀಯದಲ್ಲಿ ಪಕ್ಷದ ಕಟ್ಟಾಳು ರೀತಿಯಲ್ಲಿ ಇದ್ದಂಥವರು ಪಕ್ಕದ ಪಕ್ಷಕ್ಕೆ ಹೋಗಿರುವಂಥದ್ದನ್ನು ನೋಡಿದ್ವಿ. ಮತ್ತೊಂದು ಪಕ್ಷಕ್ಕೆ ಬಂದು ಅತ್ಯುನ್ನತವಾದ ಸ್ಥಾನವನ್ನು ಅಲಂಕರಿಸಿರೋದನ್ನು ನೋಡಿದ್ದೀವಿ, ಮುಖ್ಯಮಂತ್ರಿಗಳಾಗಿರೋದನ್ನು ನೋಡಿದ್ದೀವಿ. ಬಟ್ DK ಶಿವಕುಮಾರ್ ಹೋಗಿ ಬಂದು ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ ಅಂತ ಹೇಳಿದ್ರು. ಜೊತೆಗೆ ಪಕ್ಷದ ನಿಷ್ಠೆ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಅದನ್ನ ನಾನು ಉಳಿಸ್ಕೊ ಬಂದಿದ್ದೀನಿ, ಬರೀ ಬಾಯಿ ಮಾತಿಗೆ ಸೀಮಿತ ಆಗಲಿಲ್ಲ, ನಾನು ಉಳಿಸ್ಕೊ ಬಂದಿದ್ದೀನಿ, ಆ ಮಾತನ್ನ ಪ್ರೂವ್ ಮಾಡಿದ್ದೀನಿ ಅನ್ನೋದನ್ನ ಈಗ ನಿನ್ನೆ ಸಿಕ್ಕಂತಹ ಸಮಯದಲ್ಲಿ ಬಹಿರಂಗಪಡಿಸಿದ್ದಾರೆ. BJP ಈ ಕುದುರೆ ವ್ಯಾಪಾರ ಮಾಡಬೇಕಾದ್ರೆ ನಾನು ಅವರಿಗೆ ಅಡ್ಡಗಾಲಾಗಿದ್ದೆ. ಅವಾಗ ಅವ್ರು ಅದನ್ನೇ ಹೇಳಿದ್ದು, ನಿನ್ನ ಹತ್ರ ಇರುವ MLAಗಳನ್ನ ಕಳಿಸು, ಬಾ ಈ ಕಡೆಗೆ, DCM ಸ್ಥಾನ ಕೊಡ್ತೀನಿ ಅಂತ. ಸೊ ಅಂದ್ಕೊಂಡಂಗೆ ಆಗಿದ್ದಿದ್ರೆ DCM ಅವತ್ತೇ ಆಗ್ತಾ ಇದ್ರ ಅಂತ BJPಯಲ್ಲಿ. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನನ್ನ ಕಲಿಗೆ ಮಾರುತಿ ನೀಡ್ತಾರೆ. ಮಾರುತಿ, ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ, ಎಷ್ಟೋ ಸಲ ಪ್ರೂವ್ ಆಗಿದೆ. ಅಂಡ್ DK ಶಿವಕುಮಾರ್ BJPಗೆ ಹೋಗ್ತಾರೆ ಅಥವಾ ಹೋಗ್ತಾರಾ, ಫೋನ್ ಬಂದಿದೆ ಅನ್ನುವ ಚರ್ಚೆಗಳು ಇವತ್ತು ನೆನೆದಲ್ಲ, ಹಲವಾರು ಸಲ ಪ್ರಸ್ತುತಕ್ಕೆ ಬಂದಿತ್ತು ಅದು. ಈಗ DK ಶಿವಕುಮಾರ್ ಅವರಿಗೆ ಇಂತಹ ಸಂದರ್ಭ ಏನು ಬಂದಿದೆ, ಈ ವಿಚಾರವನ್ನು ಬಹಿರಂಗಪಡಿಸುವಂಥದ್ದು, ಅಂಡ್ ಏನು ಹೇಳಿದ್ರು, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ ನಾವು? ವಿದ್ಯಾ, ನಿನ್ನೆ DK ಶಿವಕುಮಾರ್ ಅವ್ರಿಗೆ ಸಂಬಂಧಪಟ್ಟಂತಹ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ DK ಶಿವಕುಮಾರ್ ಅವರು ತಮ್ಮ ಮನದಾಳದ ಮಾತುಗಳನ್ನು ಹೇಳ್ಕೊಂಡಿರುವಂಥದ್ದು. ಅಂದರೆ 2019ರಲ್ಲಿ ಸಮ್ಮಿಶ್ರ ಸರ್ಕಾರ ಪತನಕ್ಕೂ ಮೊದಲು ಆದಂತಹ ಬೆಳವಣಿಗೆಗಳ ಬಗ್ಗೆ ಆ ಪುಸ್ತಕದಲ್ಲಿ ಬರಲಾಗಿದೆ. ಆದರೆ ಆ ಪುಸ್ತಕದಲ್ಲಿ ಇರುವಂತಹ ಒಂದು ಮಾಹಿತಿಗೂ ಕೂಡ ಬೇರೆ ರೀತಿಯಾದಂಥ ಒಂದು ಮಾಹಿತಿ ಕೂಡ ಇದೆ. DK ಶಿವಕುಮಾರ್ ಅವ್ರಿಗೆ BJP ಅವರು ಥ್ರೆಟ್ ಮಾಡಿದ್ದು ನಿಜ ಅನ್ನುವಂಥದ್ದನ್ನು ಈ ಹಿಂದೆ ಹಲವು ಬಾರಿ ಹೇಳಿದ್ರು. ಅದನ್ನು ಆಧರಿಸಿಯೇ ಪುಸ್ತಕದಲ್ಲೂ ಕೂಡ ಉಲ್ಲೇಖ ಮಾಡಿರುವಂಥದ್ದು. ಆದರೆ DK ಶಿವಕುಮಾರ್ ಅವರು ನಿನ್ನೆ ಹೇಳಿರುವಂಥ ಒಂದು ವಿಚಾರದಲ್ಲಿ ಮತ್ತೊಂದು ವಿಚಾರವನ್ನು ಹೇಳೋದನ್ನು ಮರೆತಿದ್ದಾರೆ. ನಾನು ಯಾವ ಕಾರಣಕ್ಕೋಸ್ಕರ ಅವತ್ತು BJP ಅವರು DCM ಆಫರ್ ಕೊಟ್ಟರು ಕೂಡ ಹೋಗಲಿಲ್ಲ ಅಂತ. ಅಂದರೆ ರಾಜ್ಯ BJP ನಾಯಕರೇನು DK ಶಿವಕುಮಾರ್ ಅವ್ರಿಗೆ ಅವತ್ತು ಕರೆ ಮಾಡಿ ನೀವು BJPಗೆ ಬನ್ನಿ, ನಾವು DCM ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಆದರೆ ಯಾವುದೋ ಒಂದು ಅನಾಮಧೇಯ ಕಾಲ್ ಬರುತ್ತೆ, ಅಂದರೆ ವಿಧಾನಸೌಧದಿಂದ ತಮ್ಮ ಸರ್ಕಾರಿ ನಿವಾಸಕ್ಕೆ ಶಾಸಕರನ್ನು ಕರ್ಕೊಂಡೋದಂಥ ಒಂದು ಸಂದರ್ಭದಲ್ಲಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಅವರ ಮನೆಯಲ್ಲಿ ಸಭೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿದ್ದದ್ದು ಯಾರಂತ ಹೇಳಿದ್ರೆ ಗೋಪಾಲಯ್ಯ, ST ಸೋಮಶೇಖರ್, ಮುನಿರತ್ನ, ಬೈರತಿ ಬಸವರಾಜ್, MTB ನಾಗರಾಜ್ ಎಲ್ಲರೂ ಕೂಡ DK ಶಿವಕುಮಾರ್ ಅವರು ಟಿಕೆಟ್ ಕೊಡಿಸಿ ಗೆಲ್ಲಿಸ್ಕೊಂಡು ಬಂದಂತಹ ಶಾಸಕರಾಗಿದ್ದರು. ಹಾಗಾಗಿ ಅವತ್ತು ಆ ಪತ್ರವನ್ನು ನೇರವಾಗಿ ಸ್ಪೀಕರ್ ಕೈಯಲ್ಲಿದ್ದಂತಹ ಪತ್ರವನ್ನು ತೆಗೆದುಕೊಂಡೋಗಿ ನಾನು ಶಾಸಕರ ಜೊತೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದು ಅದು ನಿಜ, ಅದರಲ್ಲಿ ಎಲ್ಲಷ್ಟು ಕೂಡ ಸುಳ್ಳಿಲ್ಲ. ಆದರೆ ಅದಾದ ಬಳಿಕ ಏನು ಡೆವಲಪ್ಮೆಂಟ್ ಆಯಿತು ಅನ್ನುವಂಥದ್ದು ಭಾಳಷ್ಟು ಪ್ರಮುಖವಾದಂಥ ಒಂದು ವಿಚಾರ. ಕರ್ಕೊಂಡು ಹೋಗ್ತಾರೆ, ಅವ್ರ ನಿವಾಸದಲ್ಲಿ ಮಾತುಕತೆ ಆಗ್ತಿರುತ್ತೆ. ಆ ಸಂದರ್ಭದಲ್ಲಿ ಬೇರೆ 3ನೇ ವ್ಯಕ್ತಿಯಿಂದ ಒಂದು ಕರೆ ಬರುತ್ತೆ, ನೀವು ಕೂಡಲೇ ಆ ಶಾಸಕರನ್ನು ಬಿಟ್ಟು ಕಳಿಸ್ಬೇಕು, ನೀವು BJPಗೆ ಬರೋದಾದರೆ ಬನ್ನಿ, ನಿಮ್ಮನ್ನು DCM ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ DK ಶಿವಕುಮಾರ್ ಅವ್ರಿಗೆ ಆಗ ಒಂದು ರೀತಿ ಥ್ರೆಟ್ಟು ಕೂಡ ಮಾಡಿದ್ರು ಅನ್ನುವಂಥದ್ದನ್ನು DK ಶಿವಕುಮಾರ್ ಅವರು ಕೂಡ ಹೇಳ್ತಾರೆ. ಹಲವು ಬಾರಿ ಆಫ್ ದ ರೆಕಾರ್ಡಲ್ಲಿ ಈ ವಿಚಾರಗಳನ್ನು ಹಂಚಿಕೆ ಮಾಡ್ಕೊಂಡಿದ್ರು. ಅವರು ನನಗೆ ಥ್ರೆಟ್ ಮಾಡಿದ್ದು ನಿಜ, ಒಂದು ವೇಳೆ ನೀವು ಆ ಶಾಸಕರನ್ನು ಬಿಟ್ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನೀವು ED IT ಈ ತನಿಖೆಗಳನ್ನು ಎದುರಿಸಬೇಕಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ ನೀವೇ BJPಗೆ ಬಂದುಬಿಡಿ, ನಿಮ್ಮನ್ನು ಉಪಮುಖ್ಯಮಂತ್ರಿ ಮಾಡ್ತೀವಿ ಅನ್ನುವಂಥ ಒಂದು ಆಫರನ್ನು ಕೊಟ್ಟಿದ್ರು ಅಂತ. ಇದು DK ಶಿವಕುಮಾರ್ ಅವರ ಪ್ರಕಾರ ಇದು ನಿಜ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಅವತ್ತು ಆ ಸ್ಥಾನದಲ್ಲಿ ಆ ಸಮಸ್ಯೆಯಲ್ಲಿ DK ಶಿವಕುಮಾರ್ ಅವರು ಸಿಲ್ಕೊಂಡಿದ್ದು ನಿಜ. ಆದರೆ DK ಶಿವಕುಮಾರ್ ಅವರ ತಲೆಯಲ್ಲಿದ್ದಿದ್ದು ಏನು ಅಂತ ಹೇಳಿದ್ರೆ, ಇಷ್ಟು ದಿನ ಕಾಂಗ್ರೆಸ್ಗೆ ದುಡಿದಂತಹ ನಾನು ಏಕಾಏಕಿ BJPಗೆ ಹೋದರೆ ಏನಾಗ್ಬೋದು ಅಂತ. BJP ಅವರು ಕೊಡ್ತಾ ಇರುವಂತಹ DCM ಆಫರ್ ಮುಖ್ಯವಾ, ಇಲ್ಲವೇ ಇಷ್ಟು ದಿನಗಳ ಕಾಲ ನನಗೆ ಪಕ್ಷನಿಷ್ಠ ಅನ್ನುವಂಥ ಒಂದು ಟ್ಯಾಗ್ಲೈನ್ ಏನಿತ್ತು, ಟ್ರಬಲ್ ಶೂಟರ್ ಅನ್ನುವಂಥ ಒಂದು ಟ್ಯಾಗ್ಲೈನ್ ಏನಿತ್ತು, ಇದಕ್ಕೆ ಏನಾಗ್ಬೋದು ಅಂತ. ಜೊತೆಗೆ
ಕಾಂಗ್ರೆಸ್ ಅಲ್ಲಿ ಈಗ CM ಆಗುವಂತಹ ಒಂದು ರೇಸಲ್ಲಿ ಇದ್ದೀನಿ, ಆ ಸ್ಥಾನದಲ್ಲಿದ್ದೀನಿ. ಈ ಸಂದರ್ಭದಲ್ಲಿ ನಾನು BJPಗೆ ಹೋದ್ರೆ ಏನಾಗ್ಬೋದು ಅಂತ ಹೀಗಾಗಿಯೇ ತಮ್ಮ ಆಪ್ತರನ್ನ ಕರೆದು ಒಂದು ಸಭೆಯನ್ನ ಮಾಡ್ತಾರೆ. ಅಂದ್ರೆ ಈ ಕರೆ ಬರುತ್ತೆ, ಕರೆ ಬಂದ ಬಳಿಕ DK ಶಿವಕುಮಾರ್, DK ಸುರೇಶ್, ಕುಣಿಗಲ್ ರಂಗನಾಥ್ ಹಾಗೂ MLC ರವಿ ಈ 4 ಜನ ಸೇರಿ ಒಂದು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ DK ಶಿವಕುಮಾರ್ ಅವ್ರಿಗೆ ನೇರವಾಗಿ DK ಸುರೇಶ್ ಅವರು ಹೇಳೋದು, ಮುಖ್ಯಮಂತ್ರಿ ಆಗೋದಕ್ಕೆ ಒಂದೇ ಒಂದು ಹೆಜ್ಜೆ ಮಾತ್ರ ಬಾಕಿ ಇದೆ, ಹೀಗಾಗಿ ಈಗ ಎದುರ್ಕೊಂಡು ನೀನು ಹೋಗಿದ್ದೆ ಆದರೆ ಅದು ನಿನ್ನಿಷ್ಟ, ಮುಂದಿನ ದಿನಗಳಲ್ಲಿ ಅದು ಸಮಸ್ಯೆ ಆಗ್ಬೋದು. ಈಗ ಅವರು DCM ಹುದ್ದೆ ಕೊಡ್ತೀವಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ನೀವು ಹೋದರೆ ದೊಡ್ಡ ಮಟ್ಟದಾದಂಥ ಒಂದು ಹುದ್ದೆಯನ್ನು ಕಳ್ಕೊಬೇಕಾಗುತ್ತೆ. ಇಷ್ಟು ದಿನ ನೀನು ಕಾಪಾಡ್ಕೊಂಡು ಬಂದಂತಹ ಏನು ಟ್ರಬಲ್ ಶೂಟರ್, ಪಕ್ಷ ನಿಷ್ಠೆ, ಹೈಕಮಾಂಡ್ ನಿಷ್ಠೆ ಅನ್ನುವಂಥ ಒಂದು ಬಿರುದುಗಳೇನಿದಾವೋ ಇದು ಮನ್ಪಾಳಾಗ್ತವೆ. ಏಕಾಏಕೇನು ಅವರೇನು ನಿನ್ನನ್ನು ಬಂದೇನು ಜೈಲ್ಗೇನು ಹಾಕೋದಿಲ್ಲ. ಈ ಮಾತುಗಳನ್ನು DK ಶಿವಕುಮಾರ್ ಅವ್ರಿಗೆ ನೇರವಾಗಿ ಅಂದು ಸಂಸದರಾಗಿದ್ದಂತಹ DK ಸುರೇಶ್ ಅವರು ಹೇಳ್ತಾರೆ. ಹಾಗಾಗಿ DK ಶಿವಕುಮಾರ್ ಅವತ್ತು ಒಂದು ದೃಢ ನಿರ್ಧಾರಕ್ಕೆ ಬರ್ತಾರೆ. ಆಗಿದ್ದಾಗಲಿ ಏನು ಬೇಕಿದ್ರೂ ಆಗಲಿ ಕಾಂಗ್ರೆಸ್ಸಲ್ಲೇ ಇರೋಣ, ಕಾಂಗ್ರೆಸ್ಸಲ್ಲೇ ರಾಜಕಾರಣ ಮಾಡೋಣ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಲ್ಲೇ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದು ಏನು ಆಫರ್ ಕೊಟ್ಟಿದ್ರು ಆ ಆಫರನ್ನು ತಿರಸ್ಕಾರ ಮಾಡುವಂಥದ್ದು. ಅಂದರೆ DK ಶಿವಕುಮಾರ್ ಅವರ ಬಗ್ಗೆ ಬರೆದಿರುವಂಥ ಒಂದು ಪುಸ್ತಕದಲ್ಲಿ ಏನು ಇಲ್ವೋ ಅದನ್ನು ಹೇಳುವಂಥ ಒಂದು ಕೆಲಸ ನಾವು ಮಾಡ್ತಾ ಇರುವಂಥದ್ದು. ಹೀಗಾಗಿ ಅವತ್ತು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಯೋಚನೆಯನ್ನು ಇಟ್ಕೊಂಡೆ ಆ DCM ಆಫರನ್ನು ತಿರಸ್ಕಾರ ಮಾಡಿದ್ರು.